ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನಾಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ. ಸೊ ಹಿಂದಿನ ಎಪಿಸೋಡಲ್ಲಿ ಗೌರಿ ಕಲ್ಯಾಣ ಏನಾಗಿತ್ತು ಅಂತ ಹೇಳಿದೆ. ಈಗ ಪೊಲೀಸವ್ರು ಬಂದುಬಿಟ್ಟು ಗೌರಿಗೆ ಕರೀತಾರೆ. ಸೊ ಗೌರಿನೂ ಆಚೆ ಬರ್ತಾಳೆ, ಏನಾಯಿತು ಏನು ಅಂತ ಹೇಳ್ಬಿಟ್ಟು. ಆಗ ಪೊಲೀಸವರು ಮೋನಿಕಾ ಕಿಡ್ನಾಪ್ ಆಗಿರುವಂತಹ ಜಾಗದಲ್ಲಿ ಮೋನಿಕಾ ಮೊಬೈಲ್ ಸಿಕ್ಕಿರುತ್ತೆ ಅಂತ ಹೇಳ್ಬಿಟ್ಟು ಗೌರಿ ಕೈಲಿ ತೊಗೊಂಡು ಬಂದು ಕೊಡ್ತಾರೆ. ಆಗ ಗೌರಿಗೆ ತುಂಬಾ ಖುಷಿಯಾಗುತ್ತೆ, ಮೋನಿಕಾ ಮೊಬೈಲ್ ಸಿಕ್ತು ಅಂತ ಹೇಳ್ಬಿಟ್ಟು. ಹಾಗೆ ಒಳಗಡೆ ಹೋಗೋಣ, ಮದುವೆ ಎಲ್ಲ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾಳೆ. ಆಗ ಮೋನಿಕಾ ಮೊಬೈಲ್ಗೆ ಒಂದು ಫೋನ್ ಬರುತ್ತೆ. ಅದು ಮೋನಿಕಾ ಫ್ರೆಂಡ್ ಅರು ಕಾಲ್ ಮಾಡಿರ್ತಾರೆ. ಸೊ ಅವ್ರೇನಂತಂದರೆ ಮೋನಿಕಾನೇ ಮಾತಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಮೋನಿಕಾಗೆ ಫಸ್ಟು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾರೆ. ಮದುವೆ ಆಲ್ರೆಡಿ ನಡೆದೋಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತಾರೆ. ಸೊ ಆಲ್ರೆಡಿ ಮುಹೂರ್ತ ಟೈಮ್ ಎಲ್ಲ ಮೀರೋಗಿರುತ್ತೆ. ಸೊ ಹಾಗಾಗಿ ಮದುವೆನೂ ಆಗಿಬಿಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ಮೋನಿಕಾಗೆ ಕಂಗ್ರ್ಯಾಚುಲೇಷನ್ಸ್, ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತಾರೆ. ಸೊ ಅವ್ರು ಅರು ಇದ್ಬಿಟ್ಟು ಆ ಕಡೆಯಿಂದ ಯಾರು ಮಾತಾಡ್ತಾ ಇದ್ದಾರೆ ಅಂತ ಅವರು ಕನ್ಫರ್ಮ್ ಮಾಡ್ಕೊಳ್ಳೋದೇ ಇಲ್ಲ. ಮೋನಿಕಾನೇ ರಿಸೀವ್ ಮಾಡಿದ್ದಾಳೆ, ಮೋನಿಕಾನೇ ಮಾತಾಡ್ತಾ ಇದ್ದಾಳೆ ಅಂತ ತಿಳ್ಕೊಂಡು ಎಲ್ಲ ವಿಷಯನೂ ಹೇಳ್ಬಿಡ್ತಾರೆ. ಸೊ ಅವರಿಗೆ ಗೊತ್ತಿರಲ್ಲ ಆ ಫೋನನ್ನು ಗೌರಿ ರಿಸೀವ್ ಮಾಡಿರ್ತಾಳೆ ಅಂತ ಹೇಳ್ಬಿಟ್ಟು. ಆಮೇಲೆ ಇದು ನೀನು ಹೇಳ್ದಾಗೆ ನೀನು ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳಿದೆ. ಸೊ ಆ ಸುಳ್ಳನ್ನು ತುಂಬ ದಿನ ನೀನು ಮುಚ್ಚಿಡೋಕ್ಕಾಗೋದಿಲ್ಲ ಮೋನಿಕಾ. ಆಲ್ರೆಡಿ ನಿನಗೆ ಮದುವೆ ಆಗಿಬಿಟ್ಟಿದೆ. ಸೊ ಮನೆಯವರೆಲ್ರಿಗೂ ಈಗಲೇ ವಿಷಯನ ತಿಳಿಸು, ಇಲ್ಲ ಅಂತಂದರೆ ಹೇಳಿರೋಂಥ ಸುಳ್ಳನ್ನು ನಿಜ ಮಾಡ್ಕೊ ಅಂತ ಹೇಳ್ತಾನೆ. ಆಗ ಗೌರಿಗೆ ಈ ವಿಷಯ ಕೇಳ್ಬಿಟ್ಟು ತುಂಬಾ ಶಾಕ್ ಆಗೋಗ್ಬಿಡುತ್ತೆ. ಸೊ ಮೋನಿಕಾ ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳಿ ನಮಗೂ ಕೂಡ ಮೋಸ ಮಾಡಿಬಿಟ್ಟಿದ್ದಾಳ ಅಂತ ಹೇಳ್ಬಿಟ್ಟು ಗೌರಿನೂ ಕೂಡ ತುಂಬಾ ಶಾಕ್ ಆಗಿಬಿಡ್ತಾಳೆ. ಸೊ ಹಾಗೆಯೇ ಅರುಣು ಕೂಡ ಹೇಳ್ತಾ ಇರ್ತಾರೆ, ತುಂಬ ದಿನ ಈ ಸುಳ್ಳನ್ನು ಮುಚ್ಚಿಡೋಕ್ಕಾಗೋದಿಲ್ಲ ಮೋನಿಕಾ, ಇದಕ್ಕೆ ಏನಾದರೂ ಒಂದು ಪರಿಹಾರ ನೀನೇ ಕಂಡುಹಿಡ್ಕೊ. ಸೊ ಮನೆಯವರೆಲ್ಲರಿಗೂ ಇದು ಸುಳ್ಳು ಅಂತ ಗೊತ್ತಾದರೆ ನಿನ್ನ ಲೈಫಿಗೇ ಪ್ರಾಬ್ಲಮ್ ಆಗುತ್ತೆ. ಸೊ ನೀನು ಇಷ್ಟಪಟ್ಟಿರೋಂತಹ ಹುಡುಗನೇ ನೀನು ಮದುವೆ ಆಗಿದೆಯಾ. ಸೊ ಅದಕ್ಕೆ ಏನು ಹೆಲ್ಪ್ ಬೇಕೋ ಅದನ್ನು ನನ್ನ ಹತ್ರ ಕೇಳಿಕೊಂಡೆ. ನಾನು ನನ್ನ ಕಡೆಯಿಂದ ಆಗೋಂಥ ಸಹಾಯನ ನಾನು ನಿನಗೆ ಮಾಡಿದ್ದೀನಿ. ಮುಂದೆ ನಿನ್ನ ಜೀವನ ಚೆನ್ನಾಗಿರಲಿ, ನೀನು ಇಷ್ಟಪಟ್ಟಿರೋ ಹುಡುಗನೇ ಮದುವೆ ಆಗಿದೆಯಾ ಅಂತ ಹೇಳ್ಬಿಟ್ಟು ವಿಶ್ ಮಾಡಿಬಿಟ್ಟು ಅವರು ಕಾಲ್ ಕಟ್ ಮಾಡಿಬಿಡ್ತಾನೆ. ಸೊ ಈ ವಿಷಯ ಕೇಳ್ಬಿಟ್ಟು ಗೌರಿಗೆ ತುಂಬಾ ಶಾಕ್ ಆಗಿ ಹೋಗ್ಬಿಡುತ್ತೆ. ಮೋನಿಕಾ ಎಂಥ ಮೋಸ ಮಾಡಿಬಿಟ್ಲು, ನನಗೂ ಮೋಸ ಮಾಡಿದ್ಲು, ನನ್ನ ಮನೆಯವ್ರಿಗೂ ಮೋಸ ಮಾಡಿದ್ಲು, ಎಲ್ಲರಿಗೂ ಮೋಸ ಮಾಡಿಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ಗೌರಿಗೆ ತುಂಬಾ ಶಾಕ್ ಆಗಿ ಹೋಗ್ಬಿಡುತ್ತೆ. ಇವಾಗ ಏನು ಮಾಡೋದಪ್ಪ ಅಂತಲೂ ಕೂಡ ಅವಳಿಗೆ ತಲೆನೇ ಓಡದೇ ಇರೋ ಥರ ಫುಲ್ ಶಾಕಲ್ಲೇ ನಿಂತ್ಕೊಂಡ್ಬಿಟ್ಟಿರ್ತಾಳೆ. ಸೊ ಅದಾದಮೇಲೆ ಮನೆಯವರೆಲ್ಲರೂ ಮದುವೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿಯಾಗಿರ್ತಾರೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಗೌರಿಗೆ ತುಂಬಾ ಭಯ ಮತ್ತು ಆತಂಕ ಮನಸ್ಸಲ್ಲಿ ತುಂಬಾ ಟೆನ್ಷನ್ ಆಗೋಗ್ಬಿಟ್ಟಿರುತ್ತೆ. ಆಮೇಲೆ ಈ ಕಡೆ ನಾನು ಇಷ್ಟಪಟ್ಟಿರೋಂತಹ ಅನಿಕೇತ್ ಜೊತೆ ನನಗೆ ಮದುವೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಮೋನಿಕಾ ತುಂಬಾ ಖುಷಿಯಾಗಿ ಮಂಟಪದಲ್ಲಿ ಬಂದು ಕೂತ್ಕೊಂಡಿರ್ತಾಳೆ, ಮದುವೆ ಮಂಟಪದಲ್ಲಿ. ಆದರೆ ಅನಿಕೇತ್ಗೆ ಇಷ್ಟನೇ ಇರೋದಿಲ್ಲ. ಮನಸ್ಸಲ್ಲಿ ಏನೋ ಒಂಥರ ಇವಳಿಗೆ ಮದುವೆ ಆಗಬೇಕಾ, ಏನೇನೋ ಮಾಡಿ ಮದುವೆನ ತಪ್ಸೋಕ್ಕೆ ಪ್ರಯತ್ನ ಪಟ್ಟೆ, ಆದ್ರೂ ಇವಳ ಜೊತೆ ನನಗೆ ಮದುವೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಅವನು ಏನೋ ಒಂಥರ ಒಂದು ಭಯ ಟೆನ್ಷನಲ್ಲಿ ಕೂತಿರ್ತಾನೆ. ಆದರೆ ಮದುವೆ ಮನೆಯಲ್ಲಿ ಎಲ್ಲರೂ ಅನಿಕೇತ್ ಮತ್ತು ಅನಿಕೇತ್ ಅಮ್ಮ ಚಂಚಲ ಬಿಟ್ಟು ಇನ್ನೆಲ್ಲರೂ ತುಂಬಾ ಖುಷಿಯಾಗಿರ್ತಾರೆ. ಈ ಮೋನಿಕಾನೂ ತುಂಬಾ ಖುಷಿಯಾಗಿರ್ತಾಳೆ. ಹಾಗೆ ಮೋನಿಕಾ ಮನೆಯವರಾಗ್ಬೋದು, ಅನಿಕೇತ್ ಮನೆಯವರು ಎಲ್ಲರೂ, ವಿವೇಕ್ ಮನೆಯವರು ಎಲ್ಲರೂ ತುಂಬಾ ಖುಷಿಯಾಗಿರ್ತಾರೆ. ಆದರೆ ಈ ಕಡೆ ಗೌರಿಗೆ ಮೋನಿಕಾ ಈ ಥರ ಮೋಸ ಮಾಡಿದ್ದಾಳೆ, ಇದು ಮನೆಯವರೆಲ್ರಿಗೂ ಗೊತ್ತಾಗ್ಬಿಟ್ರೆ ನನ್ನ ಬಗ್ಗೆನೂ ತಪ್ಪು ತಿಳ್ಕೊತಾರೆ, ಮತ್ತು ಮೋನಿಕಾ ಬಗ್ಗೆನೂ ತಪ್ಪು ತಿಳ್ಕೊತಾರೆ. ಸೊ ನನ್ನೂ ಮನೆಯಿಂದ ಆಚೆ ಹಾಕ್ತಾರೆ. ಇವಳು ಮೋನಿಕಾ ಒಂದು ಸುಳ್ಳು ಹೇಳ್ಬಿಟ್ಟು ನನ್ನ ಜೀವನನೂ ಹಾಳು ಮಾಡ್ತಾಯಿದ್ದಾಳೆ, ಹಾಗೆ ಅವಳ ಜೀವನನೂ ಅವಳು ಹಾಳು ಮಾಡಿಕೊಡ್ತಾ ಇದ್ದಾಳೆ. ಸೊ ಅವಳು ಹೇಳಿದ್ದನ್ನೆಲ್ಲ ನಿಜ ಅಂತ ಅಂದ್ಕೊಂಡು ನಾನು ಈ ಮದುವೆನ ಎಷ್ಟು ಕಷ್ಟಪಟ್ಟು ಏರ್ಪಾಟ್ ಮಾಡಿದೆ, ಕಿಡ್ನಾಪ್ ಆಗಿದ್ರು ಕೂಡ ಅವಳನ್ನು ಕರ್ಕೊಂಬಂದು ಮಾಡ್ತಾಯಿದ್ದೀನಿ ಮದುವೆನ ಅಂತ ಗೌರಿ ಅಳ್ತಾ ಇರ್ತಾಳೆ. ಹಾಗೆ ಚಂಚಲ ನಾನು ಎಷ್ಟು ಬೇಡ ಈ ಮದುವೆ ತಡಿಬೇಕು ಅಂತ ಪ್ರಯತ್ನ ಪಟ್ಟರು ಈ ಮದುವೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಫುಲ್ಲು ಕೋಪದಲ್ಲಿ ಶಾಕಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಆದರೆ ಈ ಮದುವೆ ಆಗ್ತಾ ಇರೋದು ಮೋನಿಕಾಗೆ ತುಂಬಾ ಖುಷಿಯಾಗಿರುತ್ತೆ. ಮಂಟಪದಲ್ಲಿ ತುಂಬಾ ನಗು ಮುಖದಲ್ಲಿ ಮೋನಿಕಾ ಕೂತಿರ್ತಾಳೆ. ಆದರೆ ಅನಿಕೇತ್ಗೆ ಸ್ವಲ್ಪನೂ ಖುಷಿನೇ ಇರೋದಿಲ್ಲ. ಏನೋ ಒಂಥರ ಏನೋ ಕಿಡ್ನಾಪ್ ಮಾಡಿಸಿ ಮದುವೆ ತಪ್ಸೋಣ ಅಂತ ಪ್ರಯತ್ನ ಪಟ್ಟರು ಕೂಡ ಇವಳ ಜೊತೆನೇ ನಾನು ಮದುವೆ ಆಗ್ತಿದೆಯಲ್ಲಪ್ಪ ಅಂತ ಹೇಳ್ಬಿಟ್ಟು ಅವನಿಗೆ ಏನೋ ಒಂಥರ ಇಷ್ಟನೇ ಇರೋದಿಲ್ಲ.
ಇರೋದಿಲ್ಲ, ಆದ್ರೂ ಫೋರ್ಸ್ಫುಲಿ ಬಲವಂತವಾಗಿ ಎಲ್ಲನೂ ಸಹಿಸ್ಕೋಬೇಕಾಗಿರುತ್ತೆ. ಆಮೇಲೆ ಮದುವೆ ಮನೆಯವರೆಲ್ಲರೂ ಅಕ್ಷತೆಗಳನ್ನು ಹಂಚ್ತಾ ಇರ್ತಾರೆ. ಹಾಗೆ ಮನೆಯವರೆಲ್ಲರೂ ತುಂಬಾ ಖುಷಿಯಾಗಿರ್ತಾರೆ. ಎಷ್ಟೇ ಅಡ್ಡಿ ಆತಂಕ ಬಂದ್ರೂ ಕೂಡ ನಮ್ಮ ಮನೆ ಮರ್ಯಾದೆ ಉಳೀತು. ಹಾಗೆ ಮೋನಿಕಾ ಕಿಡ್ನಾಪ್ ಆದರೂ ಕೂಡ ಗೌರಿ ಮತ್ತು ವಿವೇಕ್ ಹೋಗಿ ಕರ್ಕೊಂಬಂದು ಮದುವೆ ಮಾಡ್ತಾಯಿದ್ದಾರೆ. ಹಾಗೆ ನಮ್ಮ ಮನೆ ಮರ್ಯಾದೆ ಎಲ್ಲ ಉಳೀತು ಅಂತ ಹೇಳ್ಬಿಟ್ಟು ಎಲ್ಲರೂ ತುಂಬಾ ಖುಷಿಯಾಗಿರ್ತಾರೆ. ಆದರೆ ಈ ಕಡೆ ಗೌರಿಗೆ ತುಂಬಾ ಭಯ ಆತಂಕ ಎಲ್ಲನೂ ಆಗಿರುತ್ತೆ. ಆದರೆ ಏನಾದರೂ ಮಾಡಿ ಈ ಮದುವೆನ ತಡಿಬೇಕು, ಮೋನಿಕಾ ಈ ಥರ ಮೋಸ ಮಾಡಿದ್ದಾಳೆ ಅಂತಂದರೆ ನಾನಾದರೂ ಇದನ್ನು ಆಗಿರೋ ಮೋಸನ ಸರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವಳು ಒಳಗಡೆ ಯೋಚನೆ ಮಾಡಿಕೊಂಡು ಮನಸಲ್ಲೇ ಒಂದಷ್ಟು ಕ್ವಶನ್ಗಳನ್ನ ಮಾಡಿಕೊಂಡು ಒಳಗಡೆ ಬರ್ತಾ ಇರ್ತಾಳೆ. ಮದುವೆ ನಿಲ್ಲಿಸೋಣ ಅಥವಾ ಮನೆಯವರೆಲ್ರಿಗೂ ನಿಜ ವಿಷಯ ಏನಿದೆ ಅಂತ ಹೇಳ್ಬಿಟ್ಟು ತಿಳಿಸೋಣ ಅಂತ ಹೇಳ್ಬಿಟ್ಟು ಒಳಗಡೆ ಬರೋಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ಆಲ್ರೆಡಿ ಅನಿಕೇತ್ ಕೈಯಲ್ಲಿ ತಾಳಿನೂ ಕೊಟ್ಬಿಟ್ಟಿರ್ತಾರೆ. ತಾಳಿ ಕಟ್ಟೋ ಟೈಮು ಕೂಡ ಬಂದಿರುತ್ತೆ. ಸೊ ಈ ಮದುವೆ ನಡೆಯುತ್ತಾ ಇಲ್ಲ ಸ್ಟಾಪ್ ಆಗುತ್ತಾ, ಗೌರಿ ಮದುವೆನ ನಿಲ್ಲಿಸ್ತಾಳ ಅಥವಾ ಈ ಅನಿಕೇತು ಮೋನಿಕಾಗೆ ಮದುವೆ ಆಗ್ತಾನ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ನೆಕ್ಸ್ಟ್ ಎಪಿಸೋಡಲ್ಲಿ ಗೊತ್ತಾಗುತ್ತೆ.